ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯದಲ್ಲಿ 11ನೇ ಶ್ಲೋಕ. ನಿರ್ದೋಷ ಪೂರ್ಣಗುಣ ವಿಗ್ರಹ ಆತ್ಮತಂತ್ರೋ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋಧರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಪುನಃ ಸರ್ವಸ್ವರೂಪೇಷು ಕಥಂ ಭೂತಃ ಭಗವಾನ್ ಇತ್ಯತಃ. ಹಿಂದೆ ಹೇಳಿದಂತೆ ಪರಮಾತ್ಮ ಅನೇಕ ರೂಪಗಳನ್ನು ತೆಗೆದುಕೊಳ್ತಾನೆ ಹಾಗೆ ಅಂತ. ಇಷ್ಟು ಅನೇಕ ರೂಪಗಳಿಂದ ಇರತಕ್ಕ ಪರಮಾತ್ಮ ಹೇಗೆ ಇರ್ತಾನೆ ಹಾಗೆ ಅಂದರೆ, ಪರಮಾತ್ಮನ ಸ್ವರೂಪ ಎಂಥದ್ದು ಹಾಗೆ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನಿರ್ದೋಷಾಹ, ದೋಷರಹಿತವಾದ, ಅಂದರೆ ಯಾವ ಅಸ್ವಾತಂತ್ರ್ಯಾದಿ ಯಾವ ದೋಷಗಳು ಇಲ್ಲದವ. ಪೂರ್ಣಾಹ ಪ್ರತ್ಯೇಕಂ ನಿರವಧಿಕಾಹ ಗುಣಃ, ಒಂದೊಂದು ಗುಣಗಳು ಅನಂತ. ಜ್ಞಾನ, ಆನಂದ, ಬಲ, ದಯೆ ಒಂದೊಂದು ದೇವರಲ್ಲಿ ಅನಂತವಾಗಿದೆ ಅಂತ ಅರ್ಥ. ಗುಣಃ ಏವ ವಿಗ್ರಹ, ಅಂತಹ ಗುಣಗಳೇ ಶರೀರವಾಗಿ ಇರತಕ್ಕವ ಅಂತ ಅರ್ಥ. ಪರಮಾತ್ಮನ ಪ್ರತಿಯೊಂದು ರೂಪಗಳು ಹೀಗೆ ಇರುತ್ತದೆ. ಆತ್ಮತಂತ್ರ ಹಾಗೆ ಅಂದರೆ ಸ್ವತಂತ್ರನಾದವ, ತನ್ನ ಅಧೀನದಲ್ಲಿ ತಾನಿರತಕ್ಕವ, ತಾನು ಏನೇ ಮಾಡಬೇಕಾದರೂ ಕೂಡ ಪರರ ಅಪೇಕ್ಷೆ ಇಲ್ಲದವ ಅಂತ ಅರ್ಥ. ನಿಶ್ಚೇತನಾತ್ಮಕೈ ಜಡಭೂತೈ ಶರೀರೈ ಗುಣೈಶ್ಚ ಹೀನಃ ರಹಿತಃ. ದೇವರಿಗೆ ಎಂದಿಗೂ ಕೂಡ ಪ್ರಾಕೃತವಾದ, ಅಂದರೆ ಜಡಭೂತವಾದ ಶರೀರ ಆಗಲಿ ಗುಣಗಳಾಗಲಿ ಯಾವುದೂ ಇರೋದಿಲ್ಲ. ಈಗ ನಮಗೆ ಇರತಕ್ಕ ಶರೀರ ಸಂಸಾರ ಅವಸ್ಥೆಯಲ್ಲಿ ಅದು ಪ್ರಾಕೃತವಾದದ್ದು. ದೇವರಿಗೆ ಆ ಥರ ಪ್ರಾಕೃತವಾದ ಶರೀರ ಇಲ್ಲ ಹಾಗೆ ಅಂತ. ಅದೇ ಥರ ಅವನ ಗುಣಗಳು ಅಷ್ಟೇ ಪ್ರಾಕೃತವಾದದ್ದಿಲ್ಲ. ಉಕ್ತಮೇವ ವಿವೃಣೋತಿ ಆನಂದ ಇತಿ. ಆನಂದ ಮಾತ್ರಾಣಿ, ಕೇವಲ ಆನಂದಮಯ. ಕರ, ಪಾದ, ಮುಖ ಎಲ್ಲವೂ ಕೂಡ ಆನಂದಮಯ. ಸರ್ವತ್ರ ರೂಪೇಶು ಸ್ವಗತ ಭೇದೇನ ವಿವರ್ಜಿತ. ದೇವರ ಎಷ್ಟು ರೂಪಗಳು ಇದ್ದರೂ ಕೂಡ ಒಂದು ರೂಪಕ್ಕೂ ಮತ್ತೊಂದು ರೂಪಕ್ಕೂ ಭೇದಾಂಬಾದು ಲವಲೇಶು ಇಲ್ಲ ಹಾಗೆಂತ. ಅಂತ ಸ್ವರೂಪ ಉಳ್ಳವ ಅಂತ ಅರ್ಥ. ಕಾಲಾಚ್ಚ ದೇಶ ಗುಣತೋಸ್ಯ ನ ಚಾದಿರಂತೋ ವೃದ್ಧಿಕ್ಷಯೌ ನ ತು ಪರಸ್ಯ ಸದಾತನಸ್ಯ ನೈತಾದೃಶಃ ಕ್ವಚ ಬಭೂವ ನ ಚೈವ ಭಾವ್ಯೋ ನಾಸ್ತ್ಯುತ್ತರಃ ಕಿಮು ಪರಾತ್ ಪರಮಸ್ಯ ವಿಷ್ಣೋಃ. ಈ ಪರಮಾತ್ಮನಿಗೆ ಕಾಲ ನಿಮಿತ್ತಕವಾದ, ದೇಶಗಳ ನಿಮಿತ್ತವಾದ, ಗುಣಗಳ ನಿಮಿತ್ತವಾದ ಇದು ಯಾವುದಕ್ಕೂ ಕೂಡ ಆದಿ ಅಂತಾಂಬದು ಇಲ್ಲ. ಅಂದರೆ ದೇವರು ಈ ಕಾಲದಲ್ಲಿ ಇದ್ದ ಆ ಕಾಲದಲ್ಲಿ ಇಲ್ಲ ಹೇಳಿಕ್ಕೆ ಬರೋದಿಲ್ಲ. ಈ ದೇಶದಲ್ಲಿ ಇದ್ದ ಆ ದೇಶದಲ್ಲಿ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಈ ಗುಣಗಳು ಇದೆ ಈ ಗುಣಗಳು ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದು ಕೂಡ ಎಲ್ಲವೂ ಕೂಡ ಅನಾದಿ ನಿತ್ಯವಾದದ್ದು. ದೇಶ ಕಾಲ ಗುಣ ಪರಿಚ್ಛಿನ್ನ ಅಲ್ಲ, ಅಪರಿಚ್ಛಿನ್ನನಾದವ ಅಂತ. ಸದಾತನಸ್ಯ ಸಶ್ವದ್ ಏಕಪ್ರಕಾರ, ಸದಾ ಏಕಪ್ರಕಾರವಾಗಿ ಇರತಕ್ಕವ ಅಂತ ಅರ್ಥ. ಪರಮಸ್ಯ ಸರ್ವೋತ್ಕೃಷ್ಟನಾದ ಆ ಪರಮಾತ್ಮನಿಗೆ ವೃದ್ಧಿ ಕ್ಷಯೌ, ವೃದ್ಧಿ ಹ್ರಾಸ ಅಂದರೆ ಗುಣಗಳು ಬೆಳೆಯೋದು, ಗುಣಗಳು ಕಡಿಮೆಯಾಗೋದು ಹಾಗೆಂಬುದು ಇಲ್ಲ. ಎಲ್ಲ ಗುಣಗಳು ಅನಂತ. ಆ ಗುಣಗಳು ಬೆಳೀತದೆ, ಕಡಿಮೆ ಆಯಿತು ಹಾಗೆ ಅಂತ ಇವೂ ಇಲ್ಲ. ವೃದ್ಧಿ ಹ್ರಾಸ ವಿವರ್ಜಿತ ಅಂತ ಅರ್ಥ. ಏತಾದೃಶಃ ಪರಮಾತ್ಮ ಕ್ವಚ ದೇಶೇ ಕಾಲೇ ಚ ಪೂರ್ವಂ ನ ಬಭೂವ ಭಾವ್ಯಃ ಭವಿಷ್ಯಃ ಅಪಿ ನ. ಸರಿ, ಈಗ ಪರಮಾತ್ಮ ಹೀಗಿದ್ದಾನೆ, ಇದೇ ರೀತಿಯಾಗಿ ಪರಮಾತ್ಮ ಹಿಂದೆ ಯಾರಾವುದು ಇದ್ದರಾ ಹಾಗೆ ಅಂದರೆ ಪಾಸ್ಟ್ ಟೆನ್ಸಲ್ಲೂ ಈ ರೀತಿಯಾದ ಪರಮಾತ್ಮ ಅಂತ ಯಾರೂ ಇಲ್ಲ. ಸರ್ವೋತ್ಕೃಷ್ಟನಾದ ಚೇತನ ಅಂತ ಯಾರೂ ಇಲ್ಲ. ಸರಿ, ಮುಂದೆ ಯಾರಾவது ಇನ್ನೊಬ್ಬರು ಬರ್ತಾರಾ ಹಾಗೆ ಅಂದರೆ ಫ್ಯೂಚರಲ್ಲೂ ಕೂಡ ಇನ್ನು ಯಾರೂ ಕೂಡ ಇದೇ ರೀತಿಯಾಗಿ
ಬರುವವರು ಇಲ್ಲ. ಪರಮಾತ್ಮ ಒಬ್ಬನೇ 3 ಕಾಲದಲ್ಲೂ ಕೂಡ ಸರ್ವೋತ್ತಮನಾದ ಸ್ವತಂತ್ರನಾದ ಪರಮಚೇತನ ಅಂತ ಅರ್ಥ. ಇದಾನಿಂಚ ನಾಸ್ತಿ, ಈಗಲೂ ಪ್ರೆಸೆಂಟ್ ಟೆನ್ಸಲ್ಲೂ ಇಲ್ಲ. ಪರಮಾತ್ಮನಿಗೆ ಸದೃಶನಾದ, ಪರಮಾತ್ಮನಿಗೆ ಅಧಿಕವಾದ ಮತ್ತೊಬ್ಬರು ಇಲ್ಲ. ಏವಂಚ ಸತಿ ಪರಾತ್ ಪರಮಸ್ಯ, ಯಾರು ಉತ್ಕೃಷ್ಟರು ಶ್ರೇಷ್ಠರು ಅಂತಿದ್ದಾರೋ ಅವರಿಗಿಂತಲೂ ಶ್ರೇಷ್ಠನಾದವ ಅಂಥ ಪರಮಾತ್ಮ, ಅವನಿಗಿಂತ ಉತ್ಕೃಷ್ಟರಾದವರು ಅಂತ ಯಾರೂ ಇಲ್ಲ, ಅವನೇ ಸರ್ವೋತ್ತಮ ಅಂತ. ಸರ್ವಜ್ಞ ಈಶ್ವರತಮಃ ಸ ಚ ಸರ್ವಶಕ್ತಿ ಪೂರ್ಣಾವ್ಯಯಾತ್ಮಬಲಚಿತ್ ಸುಖವೀರ್ಯಸಾರಃ ಯಸ್ಯಾಜ್ಞೆಯ ರಹಿತಮಿಂದಿರಯ ಸಮೇತಂ ಬ್ರಹ್ಮೇಶ ಪೂರ್ವಕಮಿದಂ ನ ತು ಕಸ್ಯ ಚ ಈಶಂ. ಕುತಃ ಏತತ್, ಅಲ್ಲ ಯಾಕೆ ಈ ರೀತಿಯಾಗಿ ಹೇಳ್ತೀರಿ? ಅನ್ಯೇಷು ಅಸಂಭಾವ್ಯಮಾನಂ ಮಹತ್ಮಾಹಾತ್ಮ್ಯಾದಿತ್ಯಾಹ. ಅಂದರೆ ದೇವರಲ್ಲೇ ಯಾಕೆ ಈ ರೀತಿಯಾಗಿ ಹೇಳಬೇಕು ಅಂದರೆ, ಬೇರೆಯವರಲ್ಲಿ ಇಲ್ಲದೇ ಇರುವ ಒಂದು ವಿಶೇಷ ಮಹಿಮೆ ಅದು ದೇವರಲ್ಲಿ ಇದೆ ಹಾಗೆ ಅಂತ. ಏನದು? ಸರ್ವಜ್ಞ, ದೇವರು ಸರ್ವಜ್ಞನಾಗಿದ್ದಾನೆ. ದೇವರಷ್ಟು ಸರ್ವಜ್ಞ ಇನ್ನು ಯಾರೂ ಇಲ್ಲ. ಈಶ್ವರ ತಮಃ, ಅತಿಶಯಿತ ಸ್ವಾಮಿ ಅಂತ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಮತ್ತು ಸರ್ವಶಕ್ತಿ, ಪರಿಪೂರ್ಣ ಶಕ್ತಿ ಉಳ್ಳವನಾಗಿದ್ದಾನೆ. ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳನ್ನೆಲ್ಲ ಮಾಡೋದಕ್ಕೆ ಏನೇನು ಶಕ್ತಿ ಬೇಕೋ ಅದೆಲ್ಲವೂ ಕೂಡ ಪೂರ್ಣವಾಗಿದೆ. ಪೂರ್ಣಾನಿ ಅವ್ಯಯಾನಿ, ಅದು ಯಾವುದೂ ಕೂಡ ನಾಶ ಆಗೋದು, ವೃದ್ಧಿ ಹ್ರಾಸ ಆಗೋದು ಅಂತ ಇಲ್ಲ. ಆತ್ಮಭೂತಾನಿ ಬಲಚಿತ್ ಸುಖವೀರ್ಯಾನಿ, ಅದೆಲ್ಲವೂ ಕೂಡ ಪರಮಾತ್ಮನ ಸ್ವರೂಪಭೂತವಾದದ್ದು, ಅದು ಜ್ಞಾನಾನಂದಮಯವಾದದ್ದು ಹಾಗೆ ಅಂತ, ಅಂತಹ ಸ್ವರೂಪವುಳ್ಳವ. ಇತೋಪಿ ತತ್ ಸದೃಶಃ ಕೋಪಿ ನಾಸ್ತಿ, ಆ ಪರಮಾತ್ಮನಿಗೆ ಸದೃಶರಾದವರು ಯಾರೂ ಇಲ್ಲ ಎಂಬ ಅದನ್ನು ಹೇಳ್ತಾ ಇದ್ದಾರೆ. ಯಸ್ಯ ಹರೇಹೇ ಆಜ್ಞೆಯ ಪ್ರೇರಣೆಯ ರಹಿತಂ, ಪರಮಾತ್ಮನ ಒಂದು ಆಜ್ಞೆ ಅಥವಾ ಪ್ರೇರಣೆ ಇಲ್ಲದೆ ಬ್ರಹ್ಮೇಶೌ ಪೂರ್ವವು ಆದ್ಯ, ಬ್ರಹ್ಮ ರುದ್ರ ಮೊದಲಾದ ಯಾರೂ ಕೂಡ ಇಂದಿರಯ್ಯ ಲಕ್ಷ್ಮೀದೇವಿಯಿಂದಲೂ ಕೂಡ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಏನು ಮಾಡಲಿಕ್ಕೆ? ಇದಂ ವಿಶ್ವಂ ಕಸ್ಯಾಪಿ ಅರ್ಥ ಈಶಂ ಸಮರ್ಥಂ ನ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ಮಾಡೋದಕ್ಕೆ ಯಾರಿಗೂ ಕೂಡ ಸಾಮರ್ಥ್ಯ ಇಲ್ಲ. ಪರಮಾತ್ಮನ ಆಜ್ಞೆಯಿಂದಲೇ ಕೂಡ ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಎಲ್ಲ ಚೇತನರು ಕೂಡ ಜಗತ್ ವ್ಯಾಪಾರವನ್ನು ಮಾಡ್ತಾರೆ. ಪರಮಾತ್ಮನ ಆಜ್ಞೆ ಇಲ್ಲದೆ ಯಾರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ಪರಮಾತ್ಮನೇ ಸರ್ವಶಕ್ತ, ಸರ್ವಜ್ಞ, ಈಶ್ವರತಮ ಹಾಗೆ ಅಂತ ತಿಳ್ಕೋಬೇಕು. ಆಭಾಸಕೋಸ್ಯ ಪವನಃ ಪವನಸ್ಯ ರುದ್ರಃ ಶೇಷಾತ್ಮಕೋ ಗರುಡ ಏವ ಚ ಶಕ್ರಕಾಮೌ ವೇಂದ್ರೇಶಯೋಸ್ತದಪರೆ ತ್ವನಯೋಶ್ಚ ತೇಷಾಂ ಋಷ್ಯಾದಯಃ ಕ್ರಮಶಃ ಊನಗುಣಾಃ ಶತಾಂಶಾತ್. ಕಿಂಚ ಬಿಂಬಭೂತಸ್ಯ ಹರೇಃ ಸ್ವಸ್ವ ಉತ್ತಮ ಪ್ರತಿಬಿಂಬಭೂತಸ್ಯ ಅಶೇಷಚೇತನ ಜಾತಸ್ಯ ಮೂಲಬಿಂಬಭೂತ ಪರಮಾತ್ಮ ವಶತ್ವಂ ಸಿದ್ಧಂ ಇತ್ಯಾಶಯೇನ ಆಹ. ಎಲ್ಲರೂ ಕೂಡ ಪರಮಾತ್ಮನ ಅಧೀನದಲ್ಲಿ ಇರ್ತಾರೆ. ಅಂದರೆ ದೇವರಿಗೂ ಜೀವರಿಗೂ ಏನು ಸಂಬಂಧ? ದೇವರಿಗೂ ಬೇರೆ ಚೇತನಕ್ಕೂ ಏನು ಸಂಬಂಧ ಹಾಗೆಂದರೆ ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳ್ತಾರೆ. ಕನ್ನಡಿಯಲ್ಲಿ ಮುಂದೆ ನಿಂತ್ಕೋತೀವಿ ನೋಡಿ, ಕನ್ನಡಿ ಮುಂದೆ ನಿಂತಾಗ ನಾವು ಬಿಂಬ, ಕನ್ನಡಿಯಲ್ಲಿ ಮೂಡುವುದು ಪ್ರತಿಬಿಂಬ. ಆ ಕನ್ನಡಿಯಲ್ಲಿ ಏನಾದ್ರು ಚಲನೆ ಬಲನೆ ಆಗಬೇಕು ಅಂದರೆ ಏನು ಮಾಡಬೇಕು? ಬಿಂಬದಲ್ಲಿ ನಾವು ಕೈ ಎತ್ತಿದರೆ ಕನ್ನಡಿಯಲ್ಲೂ ಕೈ ಮೇಲಕ್ಕೆ ಬರ್ತದೆ, ನಾವು ತಲೆಯಾಡಿಸಿದರೆ ಪ್ರತಿಬಿಂಬದಲ್ಲೂ ತಲೆಯಾಡಿಸ್ತದೆ. ಇದು ಬಿಂಬ ಪ್ರತಿಬಿಂಬ ಭಾವ ಅಂದರೆ ಅರ್ಥ. ಅಂದರೆ ಸತ್ತಾ ಪ್ರತೀತಿ ಪ್ರವೃತ್ತಿ, ತಾನು ಇರೋದಕ್ಕೆ, ತಾನು ಜ್ಞಾನವನ್ನು ಪಡೆಯೋದಕ್ಕೆ, ತಾನು ಕರ್ಮವನ್ನು ಮಾಡೋದಕ್ಕೆ, ಇನ್ ಆಲ್ ಆಸ್ಪೆಕ್ಟ್ ಜೀವ ಪರಮಾತ್ಮನ ಅಧೀನದಲ್ಲಿ ಇದ್ದಾನೆ. ಪರಮಾತ್ಮ ಒಳಗಿದ್ದು
ಬಿಂಬನಾಗಿ ತಾನಿದ್ದು ಕೊಟ್ಟರೆ, ಅನುಗ್ರಹ ಮಾಡಿದರೆ ಉಂಟು. ಪರಮಾತ್ಮ ಕೊಟ್ಟಿಲ್ಲ ಅಂದರೆ ನಾವು ಇರಲಿಕ್ಕೂ ಆಗೋದಿಲ್ಲ, ನಮಗೆ ಜ್ಞಾನವೂ ಇರೋದಿಲ್ಲ, ನಮಗೆ ಕ್ರಿಯೆಯೂ ಮಾಡಲಿಕ್ಕೆ ಆಗೋದಿಲ್ಲ. ಏನನ್ನೂ ಮಾಡಲು ನಾವು ಅಸಮರ್ಥರು. ನಾವು ಅಂದರೆ ಯಾರು? ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿ ಎಲ್ಲರೂ ಕೂಡ ಅಂತ ಅರ್ಥ. ಲಕ್ಷ್ಮೀ, ಬ್ರಹ್ಮ, ರುದ್ರ ಎಲ್ಲರೂ ಕೂಡ, ಎಲ್ಲರಿಗೂ ಕೂಡ ಪರಂಪರೆಯ, ಕೆಲವರಿಗೆ ಸಾಕ್ಷಾತ್ತಾಗಿ ಪರಮಾತ್ಮನೇ ಬಿಂಬನಾಗಿದ್ದಾನೆ, ಕೆಲವರಿಗೆ ಪರಂಪರೆಯ ಆಗಿದ್ದಾನೆ. ಅದರ ವಿವರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಸ್ಯ ಹರೇಹೇ ಆಭಾಸಕಃ, ಪರಮಾತ್ಮನ ಪ್ರತಿಬಿಂಬರಾದವರು ಪವನಃ ಅಂದರೆ ಮುಖ್ಯಪ್ರಾಣದೇವರು. ಮುಖ್ಯಪ್ರಾಣದೇವರು ಬ್ರಹ್ಮದೇವರನ್ನು ಇಟ್ಕೋಬಹುದು. ಆ ಪವನಸ್ಯ ರುದ್ರ, ವಾಯುದೇವರು ರುದ್ರದೇವರಿಗೆ ಬಿಂಬರಾಗಿ ಇರ್ತಾರೆ. ವಾಯುದೇವರು ಬಿಂಬ, ರುದ್ರದೇವರು ಪ್ರತಿಬಿಂಬ. ಹಾಗೆ ಅಂತ ಅಂದರೆ ರುದ್ರದೇವರು ಮುಖ್ಯಪ್ರಾಣದೇವರ ಅಧೀನದಲ್ಲಿ ಇರ್ತಾರೆ ಅಂತ ಅರ್ಥ. ಮುಖ್ಯಪ್ರಾಣದೇವರು ಪರಮಾತ್ಮನ ಅಧೀನದಲ್ಲಿ ಇರ್ತಾರೆ. ನೋಡಿ, ಪರಂಪರೆಯ ಬರುತ್ತದೆ ಹೀಗೆ. ತದಧೀನ ಶೇಷಾತ್ಮಕ ಭಾವಿಶೇಷ ರುದ್ರ. ರುದ್ರ ಅಂದರೆ ಯಾರು? ಭಾವಿಶೇಷರು. ಶೇಷ ಪದವಿಗೆ ಅವರು ಮುಂದೆ ಬರಲಿಕ್ಕಿದ್ದಾರೆ. ಅದರಿಂದ ಶೇಷದೇವರನ್ನು ಕೂಡ ಇಟ್ಕೋಬೇಕು ಅಂತ ಅರ್ಥ. ಈ ಸಾಧನೆ, ಕಲ್ಪ ಸಾಧನೆ ಮುಗಿದ ಮೇಲೆ, ಬ್ರಹ್ಮದೇವರ ಬ್ರಹ್ಮಕಲ್ಪ ಸಾಧನೆ ಆದ ಮೇಲೆ ರುದ್ರದೇವರು ಶರೀರ ತ್ಯಾಗ ಮಾಡಿ ಮತ್ತೆ ಅವರು ಶೇಷನಾಗಿ ಹುಟ್ಟುತ್ತಾರೆ. ಹಾಗೆ ಅಂತ. ಹೇಗೆ ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರೋ ಅದೇ ಥರ ರುದ್ರದೇವರು ಶೇಷ ಪದವಿಗೆ ಬಂದು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ. ಅಂತ ಶೇಷದೇವರಿಗೂ ಕೂಡ ಪವನನೇ ಬಿಂಬ ಅಂತ. ಗರುಡ ಏವ, ಅದೇ ಥರ ಗರುಡ ದೇವರಿಗೂ ಕೂಡ, ಗರುಡ, ಶೇಷ, ರುದ್ರ ಎಲ್ಲರಿಗೂ ಕೂಡ ವಾಯುದೇವರೇ ಬಿಂಬರಾಗಿ ಇರ್ತಾರೆ ಅಂತ ಅರ್ಥ. ಇನ್ನು ಶಕ್ರಕಾಮಯೋಹೋ, ಇಂದ್ರ ಮತ್ತು ಮನ್ಮಥ ಇದ್ದಾರಲ್ಲ, ಅವರಿಗೆ ಈ ಗರುಡ ಮತ್ತು ರುದ್ರ ಇವರೇ ಬಿಂಬರಾಗಿ ಇರ್ತಾರೆ. ಹಾಗೆ ಅಂತ ಒಟ್ಟು ಅಂದರೆ ಇಂದ್ರ, ಕಾಮ ಅವರೆಲ್ಲರೂ ಕೂಡ ಗರುಡ, ರುದ್ರದೇವರ ಅಧೀನದಲ್ಲಿ ಇರ್ತಾರೆ ಅಂತ ಅರ್ಥ. ತದಪರೆ ತೇಭ್ಯ ಅಪರೆ, ಇನ್ನು ಅಹಂಕಾರಿಕ ಪ್ರಾಣ, ಅನಿರುದ್ಧ, ಚಂದ್ರ, ಸೂರ್ಯ ಇವರಾದವರು ಎಲ್ಲರೂ ಕೂಡ ಕೆಳಗಿನ ತಾರತಮ್ಯದಲ್ಲಿ ಯಾರು ಕೆಳಗೆ ಇದ್ದಾರೋ ಅವರಿಗೆ ತಾರತಮ್ಯದಲ್ಲಿ ಮೇಲೆ ಇರತಕ್ಕವರು ಬಿಂಬರಾಗಿ ಇರ್ತಾರೆ. ಅವರೆಲ್ಲ, ಇವರ ಕೆಳಗಿನವರೆಲ್ಲ ಮೇಲಿನವರ ವಶದಲ್ಲಿ ಇರ್ತಾರೆ ಅಂತ ಒಟ್ಟು ಅಭಿಪ್ರಾಯ. ತೇಷಾಂ ಸೂರ್ಯಾಧೀನಾಂ ಆಭಾಸತ್ವೇ ನಿಮಿತ್ತಂ ಕ್ರಮಶಃ, ಅಂದರೆ ಎಷ್ಟು ಹಾಗೆ ಅಂದರೆ ಕ್ರಮವಾಗಿ ಇರ್ತಾರೆ. ಎಲ್ಲರಲ್ಲೂ ಕೂಡ ಗುಣ ಒಂದೇ ಮಟ್ಟದಲ್ಲಿ ಇರೋದಿಲ್ಲ. ಶತಾಂಶಾತ್ 100 ಪಟ್ಟು ಗುಣಗಳು ಕಡಿಮೆ ಇರ್ತದೆ. ಈಗ ನೋಡಿ, ಪವನ ಮತ್ತು ರುದ್ರ, ದೇವರಿಗೂ ಪವನನಿಗೂ ಅನಂತ ಗುಣಗಳು ಕಡಿಮೆ. ದೇವರು ಅನಂತ ಗುಣಪೂರ್ಣ, ಅನಂತ ಪಟ್ಟು ಕಡಿಮೆಯಾಗಿ ಲಕ್ಷ್ಮೀ, ವಾಯು ಅವರು ಇರ್ತಾರೆ ಅಂತ. ವಾಯುದೇವರಿಗಿಂತ 100 ಪಟ್ಟು ಗುಣ ಕಡಿಮೆಯಾಗಿ ಗರುಡ, ಶೇಷಾದಿಗಳು ಅಂತ ಶತಾಂಶ ತುಂಬ ಒಂದು ಪದದಿಂದ ಹೇಳ್ತಾ ಇದ್ದಾರೆ. ಊನಾಹ ಗುಣಾಹ ಏಷಾಂ, 100 ಪಟ್ಟು 100 ಗುಣಗಳು ಕಡಿಮೆಯಾಗಿರ್ತದೆ ಅಂತ. ಆಭಾಸಕಾತ್ವತ ರಮಾಸ್ಯ ಮರುತ್ಸ್ವರೂಪಾತ್ ಶ್ರೇಷ್ಠಾಪ್ಯಜಾತದನುಗಿ ಶಿವತೋ ವರಿಷ್ಠಾ ತಸ್ಯಾ ಉಮಾ ವಿಪತಿನಿ ಚ ಗಿರಸ್ತಯೋಸ್ತು ಶಚ್ಚಾದಿಕಾ ಕ್ರಮಶ ಏವ ಯಥಾ ಪುಮಾಂಸಃ. ನಾನು ಏವಂ ಪವನಾದೀನಾಂ ತದಾ ಆಭಾಸತ್ವೇನ, ಆಯಿತು, ಪವನಾದಿಗಳೆಲ್ಲ ಪರಮಾತ್ಮನ ಪ್ರತಿಬಿಂಬರು. ಪರಮಾತ್ಮ ಎಲ್ಲರಿಗೂ ಬಿಂಬನಾಗಿರ್ತಾನೆ. ಎಲ್ಲರಿಗೂ ಕೂಡ ಸಾಕ್ಷಾತ್ತಾಗಿ ಪರಮಾತ್ಮ ಬಿಂಬ ಇಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮಗಿಂತ ಉತ್ತಮರು ನಮಗೆ ಬಿಂಬರಾಗಿ ಇರ್ತಾರೆ. ಅದೇ ಥರ ದೇವತೆಗಳಿಗೂ ಅಷ್ಟೇ. ಅವ್ರಿಗಿಂತ ಇಮಿಡಿಯೇಟ್ ಆಗಿ ಯಾರು ಉತ್ತಮರಾಗಿದ್ದಾರೋ ಅವರು ಬಿಂಬರಾಗಿ ಇರ್ತಾರೆ. ಅದಕ್ಕೆ ಮೇಲಿನವರು ಕೂಡ ಪರಂಪರೆಯ ಇದ್ದೇ ಇರ್ತಾರೆ ಅಂತ ಒಟ್ಟು. ಸರಿ, ಅದರಿಂದ ಮುಖ್ಯಪ್ರಾಣದೇವರು ಅವರೆಲ್ಲ ಬಿಂಬ ಅಂತ ಹೇಳಿದ್ರಿ. ಇನ್ನು ಲಕ್ಷ್ಮೀ ಅವರ ಅಂದರೆ ಸ್ತ್ರೀಯರ ವಿಚಾರ ಹೇಗೆ ಹಾಗೆ ಅಂತ ಪ್ರಶ್ನೆ. ತಾಸಾಮಪಿ ತದಭಾಸತ್ವಂ ಸಾಕ್ಷಾತ್ ಪರಂಪರೆಯ ವಾ ಅಸ್ತಿ, ಅವರಿಗೂ ಕೂಡ ಸಾಕ್ಷಾತ್ತಾಗಿ ಮತ್ತು ಪರಂಪರೆಯಾಗಿ ಈ ಥರ ಪ್ರತಿಬಿಂಬ ಭಾವ ಇದೆಯಾ ಹಾಗೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಆಭಾಸಕಾತ್ವಂ ಅಥ ಇತ್ಯನೇನ ಹರೇನಂತರಂ, ಪರಮಾತ್ಮನ ನಂತರ ಅಸ್ಯ ಹರೇಹೇ ರಮಾ ಆಭಾಸಕ, ಪರಮಾತ್ಮನ ಅನಂತರ ಇರತಕ್ಕವರು ಲಕ್ಷ್ಮೀದೇವಿ.
ಅವರಿಗೂ ಕೂಡ ಪರಮಾತ್ಮನೇ ಬಿಂಬನಾಗಿ ಇರ್ತಾನೆ. ಪರಮಾತ್ಮನ ಸ್ತ್ರೀ ರೂಪ ಇದೆ, ಆ ಸ್ತ್ರೀ ರೂಪದಲ್ಲಿ ಇರುವ ಪರಮಾತ್ಮನೇ ಲಕ್ಷ್ಮೀದೇವಿಗೆ ಬಿಂಬನಾಗಿ ಇರ್ತಾನೆ. ಹಾಗೆ ಹಾಗಿದ್ರೆ ಬ್ರಹ್ಮವಾಯು ಕೂಡ ಸಾಕ್ಷಾತ್ತಾಗಿ ಬಿಂಬರೇ, ಪರಮಾತ್ಮ ಬಿಂಬನಾಗಿದ್ದಾನೆ. ಲಕ್ಷ್ಮೀದೇವಿಗೂ ಕೂಡ ಪರಮಾತ್ಮನೇ ಸಾಕ್ಷಾತ್ತಾಗಿ ಬಿಂಬ ಆಗಿದ್ದಾನೆ ಅಂದರೆ ಇಬ್ಬರು ಸಾಮ್ಯ ಬಂತಲ್ಲ, ಲಕ್ಷ್ಮೀ ಮತ್ತು ಬ್ರಹ್ಮವಾಯುಗಳಿಗೆ ಸಾಮ್ಯ ಬಂತಲ್ಲ. ಹಾಗೆ ಅಂದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಮರುತ್ಸ್ವರೂಪಾತ್ ಶ್ರೇಷ್ಠಾಪ್ಯಜಾತ್, ಬ್ರಹ್ಮದೇವರಿಗಿಂತ ವಾಯುದೇವರಿಗಿಂತ ಉತ್ತಮರಾದವರು ಲಕ್ಷ್ಮೀ ಅಂತ ಅರ್ಥ. ಅದರಿಂದ ಏನಾಯಿತು, ಬ್ರಹ್ಮವಾಯೋರಪಿ ರಮದ್ವಾರೈವ ಪ್ರತಿಬಿಂಬತ್ವಂ ನತು ರಮಾವತ್ ಸಾಕ್ಷಾತ್ ಇತಿ ನ ತಾಭ್ಯಾಂ ತಸ್ಯಾಹ ಸಾಮ್ಯ ಪ್ರಾಪ್ತಿ ಇತಿ ಭಾವಃ. ಅಂದರೆ ಲಕ್ಷ್ಮೀದೇವಿ ಕೂಡ ಈಗ ಪರಮಾತ್ಮ ಸಾಕ್ಷಾತ್ ಬಿಂಬನಾಗಿ ಲಕ್ಷ್ಮಿಗೆ ಇರ್ತಾನೆ, ಲಕ್ಷ್ಮೀದೇವಿಯು ಬಿಂಬಳಾಗಿ ಮುಖ್ಯಪ್ರಾಣ ಮತ್ತು ವಾಯುದೇವರಿಗೆ ಇರ್ತಾರೆ. ಹಾಗೆ ಅಂತ ಒಟ್ಟು. ಅದರಿಂದ ಬ್ರಹ್ಮವಾಯುಗಿಂತ ಲಕ್ಷ್ಮೀದೇವಿ ಉತ್ತಮರು ಅಂತ, ಅವರ ವಶದಲ್ಲಿ ಇರ್ತಾರೆ ಅಂತ ಅರ್ಥ. ತದನು ಅಂದರೆ ತದನಂತರಂ ಗೀಹಿ ಭಾರತೀ ದೇವಿ ಅವರು ಪ್ರತಿಬಿಂಬರಾಗಿ ಇರ್ತಾರೆ, ಲಕ್ಷ್ಮೀದೇವಿ ಬಿಂಬರಾಗಿ ಇರ್ತಾರೆ ಅಂತ ಅರ್ಥ. ಲಕ್ಷ್ಮೀ ಬಿಂಬ, ಭಾರತೀ ದೇವಿ ಪ್ರತಿಬಿಂಬ. ಹಾಗೆ ಅಂತ ಆ ಭಾರತೀ ದೇವಿಯು ಕೂಡ ಹೇಗಿರ್ತಾರೆ, ಶಿವನಿಗಿಂತಲೂ ಉತ್ತಮರಾಗಿ ಇರ್ತಾರೆ. ತಾರತಮ್ಯದಲ್ಲಿ ಶಿವನಿಗಿಂತ ಉತ್ತಮ ಭಾರತೀ ದೇವಿಯರು. ಅದರಿಂದ ರುದ್ರದೇವರಿಗೆ ವಾಯುದೇವರು ಬಿಂಬ ಅಂತ ಹೇಳಿದರೆ ಭಾರತೀ ದೇವಿಯನ್ನು ಇಟ್ಕೋಬೇಕು. ಶಿವಸ್ಯಾಪಿ ಭಾರತೀ ದ್ವಾರ ರಮಾ ಆಭಾಸತ್ವಂ. ಶಿವನಿಗೂ ಕೂಡ ಭಾರತೀ ದೇವಿ ಬಿಂಬರಾಗಿ ಇರ್ತಾರೆ, ಅವರಿಗೆ ಬಿಂಬರಾಗಿ ಲಕ್ಷ್ಮಿ ಇರ್ತಾರೆ ಅಂತ ಪರಂಪರೆಯ ಶಿವರಿಗೂ ಕೂಡ ರಮೆಯ ಪ್ರತಿಬಿಂಬತ್ವ ಹೇಳಿಕ್ಕೆ ಬರ್ತದೆ ಅಂತ ಅರ್ಥ. ಅದರಿಂದ ಶಿವನು ಭಾರತಿ ಸಮ ಅಂತ ತಿಳ್ಕೊಂಡ್ಬಿಡಬಾರ್ದು. ಶಿವನಿಗಿಂತ ಶ್ರೇಷ್ಠರಾದವರು ಭಾರತೀ ದೇವಿ ಅಂತ. ತದನಂತರ ಉಮಾ, ಭಾರತೀ ದೇವಿ ತಾವು ಬಿಂಬರಾಗಿರ್ತಾರೆ, ಉಮೆ ಪ್ರತಿಬಿಂಬರಾಗಿರ್ತಾರೆ. ಉಮಾ ಮತ್ತು ಗರುಡನ ಮಡದಿಯಾದ ಸೌಪರ್ಣಿ. ಹಾಗೆ ತಯೋಸ್ತು, ಇನ್ನು ಉಮಾ ಮತ್ತು ಸೌಪರ್ಣಿ ಅವರು ಬಿಂಬರಾಗಿ ಶಚಿ ಮೊದಲಾದವರಿಗೆ ಇರ್ತಾರೆ. ಶಚಿ ಮೊದಲಾದವರು ಪ್ರತಿಬಿಂಬ, ಉಮಾ ಮತ್ತು ಸೌಪರ್ಣಿ ಅವರು ಬಿಂಬರಾಗಿ ಇರ್ತಾರೆ ಅಂತ. ಇಂದ್ರಭಾರಿ ಆದಿ. ಈ ರೀತಿಯಾಗಿ ಬಿಂಬ ಪ್ರತಿಬಿಂಬ ಭಾವ ಎಲ್ಲರಲ್ಲೂ ಇರುತ್ತದೆ. ಹಾಗೆ ಅಂತ ಯಥಾ ಪುಮಾಂಸಃ ಸ್ವಸ್ವ ಉತ್ತಮೇಭ್ಯ ಶತಾಂಶ ಊಣಗುಣಾ. ಹೇಗೆ ಪುರುಷರಲ್ಲಿ 100 ಗುಣಗಳು ದೊಡ್ಡವರಲ್ಲಿ ಜಾಸ್ತಿ ಇದೆ, ಸಣ್ಣವರಲ್ಲಿ ಕಡಿಮೆ ಇದೆ ಅಂತ ನಾವು ನೋಡಿದ್ದೀವಿ ಪುರುಷರಲ್ಲಿ. ಸ್ತ್ರೀಯರಲ್ಲೂ ಕೂಡ ಅದೇ ಪ್ರಕಾರನೇ, ದೊಡ್ಡವರಿಗಿಂತ ಸಣ್ಣವರಲ್ಲಿ 100 ಗುಣಗಳು ಕಡಿಮೆ ಇದೆ ಅಂತ ಅರ್ಥ. ಅದರಿಂದ ಜೀವರಲ್ಲಿ ಭೇದ ಇದ್ದೇ ಇದೆ, ಅದು ಸ್ವಾಭಾವಿಕವಾಗಿ ಇದ್ದ ಭೇದ. ಅದೇನೋ ದೇವರು ಸೃಷ್ಟಿ ಮಾಡಿದ್ದು ಕಾಲ್ಪನಿಕವಾದದ್ದು ಅಂತ ಅಲ್ಲ, ಅದು ಸ್ವಭಾವದಲ್ಲೇ ಇರತಕ್ಕದ್ದು ಅಂತ ಒಟ್ಟು. ತಾಭ್ಯಶ್ಚತೆ ಶತಗುಣೈರ್ದಶತೋ ವರಿಷ್ಠಾಃ ಪಂಚೋತ್ತರೈರಪಿ ಯಥಾ ಕ್ರಮಶಃ ಶ್ರುತಿಸ್ಥಾಃ ಶಬ್ದೋ ಬಹುತ್ವವಚನ ಶತಮಿತ್ಯತಶ್ಚ ಶ್ರುತ್ಯಂತರೇಷು ಬಹುದೋಕ್ತಿ ವಿರುದ್ಧತಾನ. ನನು ಯಥಾ ಪುರುಷಾನಾಂ ಸ್ತ್ರೀಣಾಂ ಚ ಸ್ವಸ್ವ ಅವರ ಅಪೇಕ್ಷೆಯ ಶತಾಂಶ ಅಧಿಕ ಗುಣತ್ವಂ ಉತ್ತಮ. ಅಂದರೆ ಸ್ತ್ರೀಯರಾಗಲಿ ಪುರುಷರಾಗಲಿ ತಮಗಿಂತ ಕೆಳಗೆ ಇರುವವರಿಗಿಂತ, ತಾರತಮ್ಯ ಕಕ್ಷೆಯಲ್ಲಿ ಕೆಳಗೆ ಇರುವವರಿಗಿಂತ ಉತ್ತಮರಲ್ಲಿ 100 ಗುಣಗಳು ಜಾಸ್ತಿ ಇದೆ ಅಂತ ಹೇಳಿದರು. ತಥಾ ತೇಷಾಮೇವ ಪುರುಷಾನಾಂ ಸ್ವಭಾರ್ಯಾಭ್ಯ. ಅದೇ ಥರ ಪತಿಪತ್ನಿಯರು ಅಂತ ತೆಗೆದುಕೊಂಡ್ರೆ ಪತ್ನಿಗಿಂತ ಪತಿಯಲ್ಲಿ 100 ಗುಣಗಳು ಜಾಸ್ತಿ ಇರುತ್ತದೆ. ಹಾಗೆ ಅಂತ ಕಿಂ ಇತ್ಯತಃ ನ ತತ್ ಆ ರೀತಿಯಾಗಿ ನಿಯಮ ಇದೆಯಾ ಹಾಗೆ ಅಂತ ಪ್ರಶ್ನೆ. ತಾರತಮ್ಯದಲ್ಲಿ ಹೇಗೆ 100 ಗುಣಗಳು ದೊಡ್ಡವರಲ್ಲಿ ಜಾಸ್ತಿ ಇದೆ, ಅದೇ ಥರ ಪತಿಪತ್ನಿಯರು ಅಂತ ಬಂದಾಗ ಅಲ್ಲೂ ಕೂಡ ಪತ್ನಿಗಿಂತ ಪತಿಯಲ್ಲಿ 100 ಗುಣಗಳು ಜಾಸ್ತಿ ಇದೆ ಅಂತ ತಿಳ್ಕೋಬೇಕಾ ಹೇಗೆ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ ತಾಭ್ಯಶ್ಚ ಅಂದರೆ ತಮ್ಮ ಮಡದಿಯರಿಗಿಂತ
ಪುರುಷರಲ್ಲಿ ಕೆಲವರು 100 ಗುಣಗಳು ಜಾಸ್ತಿ ಉಳ್ಳವರಾಗಿರ್ತಾರೆ, ಕೆಲವರು 10 ಗುಣಗಳು ಜಾಸ್ತಿ ಇರುವವರಾಗಿರ್ತಾರೆ, ಕೆಲವರು 15 ಗುಣಗಳು ಜಾಸ್ತಿ ಇರುವವರಾಗಿರ್ತಾರೆ. ಹಾಗೆ ಅದರ ಒಟ್ಟು ಇಷ್ಟೇ ಜಾಸ್ತಿ ಇರಬೇಕು ಅಂತ ಇಲ್ಲ, ವ್ಯತ್ಯಾಸವಾಗಿ ಇರುತ್ತದೆ ಅಂತ. ಒಟ್ಟು ಪತಿಯಾದವರು, ಪತಿಯಲ್ಲಿ ಉತ್ತಮ ಗುಣಗಳು ಇರುತ್ತದೆ. ಪತ್ನಿಯನ್ನು ಕಂಪೇರ್ ಮಾಡಿದಾಗ ಪತಿಯಲ್ಲಿ ಗುಣಗಳು ಜಾಸ್ತಿ ಇರುತ್ತದೆ. ಆದರೆ ಅದು ಇಷ್ಟೇ ಇರಬೇಕು ಅಂತ ನಿರ್ದಿಷ್ಟ ಇಲ್ಲ. ಕೆಲವರಿಗೆ 5 ಗುಣ ಜಾಸ್ತಿ ಇರ್ಬೋದು, ಕೆಲವರಿಗೆ 10, 15 ಅಂತ ವ್ಯತ್ಯಾಸ ಇದೆ ಅಂತ. ಯಥಾ ಕ್ರಮಶಃ ಶ್ರುತಿಸ್ಥಾ, ವೇದಗಳಲ್ಲಿ ಹೇಗೆ ಹೇಳಿದ್ದಾರೆಯೋ ಹಾಗೆ ಅಂತ. ನಾನು ತಥಾಪಿ ಪುರುಷೇಷು ಶತಾಂಶ ಊನಗುಣತ್ವಂ ಸ್ವಸ್ವ ಉತ್ತಮ ಅಪೇಕ್ಷೆಯ ಇತಿ ಅನುಪಪನ್ನಂ ಶತಾದಪಿ ಅಧಿಕಾಂಶ ಊನತ್ವ ಶ್ರುತಿಷು ಉಚ್ಯಮಾನತ್ವ. ಆದರೆ ಅದೇ ಸ್ತ್ರೀ ಪುರುಷರಲ್ಲಿ 100 ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ. ಅದೇ ಥರ ಪುರುಷರಲ್ಲೂ ಕೂಡ 100 ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ. ತಮ್ಮ ತಮ್ಮ ಉತ್ತಮರಿಗಿಂತ 100 ಅಂತಲೇ ಹೇಳಿಕ್ಕೆ ಬರೋದಿಲ್ಲಲ್ಲ. ಹಾಗೆ ಅಂದರೆ ವೇದಗಳಲ್ಲಿ ಹಾಗೆ ಇದಲ್ಲ. ಹಾಗೆಂದರೆ ಶಬ್ದೋ ಬಹುತ್ವ ವಚನಂ, ಶತಮಿತಿ ಶಬ್ದ ಬಹುತ್ವ ವಚನ, ಬಹುತ್ವವಾಚಿ. ಹೌದು, ತಾರತಮ್ಯ ಕಕ್ಷೆಯಲ್ಲೂ ಕೂಡ ಎಲ್ಲರೂ 100 ಕರೆಕ್ಟಾಗಿ 100 ಇರಬೇಕು ಅಂತ ನಿಯಮ ಇಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತದೆ. ಅದರಿಂದ ಶತ ಅಂದರೆ ಏನರ್ಥ, ಬರೀ 100 ಅಂತ ತೆಗೆದುಕೊಳ್ಬಾರ್ದು, 100 ಗುಣಗಳು ಅಂತ, ಇನ್ನೂ ಅಧಿಕವಾದ ಗುಣಗಳು ಇರಬಹುದು ಹಾಗೆ ಅಂತ. ಒಟ್ಟು ಬಹುತ್ವ ವಚನ, ಬಹುವಾಗಿ ಇರುತ್ತದೆ, ಹೆಚ್ಚಾಗಿ ಇರುತ್ತದೆ ಅಂತ ಅಷ್ಟೇ ಅಭಿಪ್ರಾಯ ಅಂತ ತೆಗೆದುಕೋಬೇಕು ಅಂತ. ಅದರಿಂದ ವೇದಗಳಲ್ಲಿ ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ, ನೀವು 100 ಅಂತ ಹೇಳಿದಿರಿ, ವಿರುದ್ಧ ಬಂತಲ್ಲ ಅಂತ ನಾವು ಆಕ್ಷೇಪ ಮಾಡುವಂತೆ ಇಲ್ಲ. ಅದರಿಂದ ವಿರುದ್ಧ ಏನಿಲ್ಲ ಅಂತ ಒಟ್ಟು. ಅಲ್ಲಿ ಶತ ಅಂದರೆ ಏನರ್ಥ, ಅನೇಕ ಗುಣಗಳು, ಬಹುಗುಣಗಳು ಅಂತ ಅರ್ಥ ಮಾಡ್ಕೋಬೇಕು ಅಂತ. ತೇಷಾಂ ಸ್ವರೂಪಮಿದಮೇವ ಯಥೋಥ ಮುಕ್ತೌ ಅಪ್ಯೇವಮೇವ ಸತತೋಚ್ಚ ವಿನೀಚ ರೂಪಾಃ ಶಬ್ದಶತಂ ದಶಸಹಸ್ರಮಿತಿ ಸ್ಮ ಯಸ್ಮಾತ್ ತಸ್ಮಾನ್ನ ಹೀನ ವಚನೋಥ ತತೋಘ್ರ್ಯ ರೂಪಾಃ. ನಾನು ಜೀವಾನಾಂ ಸ್ವರೂಪೇಶು ತಾರತಮ್ಯಂ ನಾಸ್ತಿ ಏವ. ಇದ ಮೇಲೆ ಒಂದು ಪೂರ್ವ ಪಕ್ಷ. ಅಲ್ಲ, ಜೀವರಲ್ಲಿ ತಾರತಮ್ಯ ಅಂತ ಇಲ್ಲವೇ ಇಲ್ಲ. ಯದಿದಾನೀಂ ಪ್ರತೀಯತೆ ತಲ್ಲಿಂಗದೇಹ ಉಪಾಧಿಕಮೇವ. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ ತಾರತಮ್ಯ ಇತ್ಯಾದಿಗಳು, ಅದು ಲಿಂಗದೇಹಕ್ಕೆ ಸಂಬಂಧಪಟ್ಟದ್ದು. ಲಿಂಗದೇಹದಲ್ಲಿ ಬೇಕಾದ್ರೆ ಹೇಳೋಣ, ಹೆಚ್ಚು ಕಡಿಮೆ ಇಲ್ಲ, ಪ್ರಕೃತಿಯ ಸಂಬಂಧ ಇರುತ್ತದೆ. ಆದರೆ ಜೀವ ಸ್ವರೂಪದಲ್ಲಿ ತಾರತಮ್ಯ ಇಲ್ಲ. ಮುಕ್ತೌ ಸತ್ಯಾಂ ಲಿಂಗದೇಹ ಅಪಗಮೆ ತನ್ನಿಮಿತ್ತಕಂ ತಾರತಮ್ಯಮಪಿ ನಶ್ಯತಿ. ಅದರಿಂದ ಲಿಂಗದೇಹ ಭಂಗ ಆದ ಮೇಲೆ ಮೋಕ್ಷ ಅಂದರೆ ಅದೇ ನಮ್ಮ ಸ್ವರೂಪ ದೇಹದಲ್ಲಿ ನಾವಿರೋದು. ಈ ತಾರತಮ್ಯ ಇತ್ಯಾದಿಗಳು ಏರುಪೇರು ಇರೋಗಳು ಎಲ್ಲವೂ ಕೂಡ ಲಿಂಗದೇಹದಲ್ಲೇ. ಅದರಿಂದ ಲಿಂಗದೇಹ ನಾಶ ಆದ ಮೇಲೆ ಸ್ವರೂಪ ದೇಹದಲ್ಲಿ ಇರುವಾಗ ತಾರತಮ್ಯ ಹೇಳಿಕ್ಕೆ ಬರೋದಿಲ್ಲ ಹಾಗೆ ಅಂತ ಒಂದು ಪೂರ್ವಪಕ್ಷ. ಅದರಿಂದ ಎಲ್ಲ ಜೀವರು ಸಾಮ್ಯರೇ, ತಾರತಮ್ಯ ಎಲ್ಲಿಂದ ಬಂತು? ಜೀವರೆಲ್ಲ ಒಂದೇ ಕಕ್ಷೆ, ತಾರತಮ್ಯ ಎಲ್ಲಿಂದ ಬಂತು? ಹಾಗೆ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜೀವ ಸ್ವಭಾವೇವ ತಾರತಮ್ಯಂ ನತು ಔಪಾಧಿಕಂ. ತಾರತಮ್ಯ ಇರೋದು ಎಲ್ಲಿ? ಸ್ವರೂಪದಲ್ಲೇ, ಸ್ವರೂಪ ದೇಹದಲ್ಲೇ ಹೊರತು ಅದು ಲಿಂಗದೇಹದಲ್ಲಿ ಅಂತ ನಾವು ತಿಳಿಯಬಾರದು. ತೇಷಾಂ, ಅದನ್ನೇ ಆಚಾರ್ಯರು ತೇಷಾಂ ಅಂತ ಪ್ರಾರಂಭ ಮಾಡಿ ಹೇಳ್ತಾ ಇದ್ದಾರೆ. ಯತಃ ತೇಷಾಂ ಜೀವಾನಾಂ ಇದಂ ಪೂರ್ವೋಕ್ತ ತಾರತಮ್ಯ ಸ್ವರೂಪಮೇವ. ಇದು ಜೀವರ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ತಾರತಮ್ಯ. ಇದು ಯಾವುದೋ ಸ್ಥೂಲ ಶರೀರಕ್ಕೋ ಅನಿರುದ್ಧ ಶರೀರಕ್ಕೋ ಲಿಂಗ ಶರೀರಕ್ಕೋ ಸಂಬಂಧಪಟ್ಟದ್ದಲ್ಲ ಇದು. ಅದರಿಂದ ಲಿಂಗದೇಹ ಭಂಗ ಆಗಿ ಮೋಕ್ಷಕ್ಕೆ ಹೋದ ಮೇಲೂ ಕೂಡ ತಾರತಮ್ಯ ಇದ್ದೇ ಇರುತ್ತದೆ ಅಂತ ಅರ್ಥ. ಇದಾನೀಂ ಯಥಾ ನೀಚೋಚ್ಚತೆಯ ಪ್ರತೀಯಂತೆ ತಥೈವ ಸತತಂ ಉಚ್ಚ ನೀಚ ಸ್ವರೂಪಾಃ ತಿಷ್ಠಂತಿ ಇತ್ಯರ್ಥ. ಹೇಗೆ ಇಲ್ಲಿ ನಾವು ನೀಚೋಚ್ಚ ಭಾವವನ್ನು ಕಾಣುತ್ತೇವೆ, ಕೆಲವರು ಭಾರಿ ಜ್ಞಾನವುಳ್ಳವರಾಗಿರ್ತಾರೆ, ಕೆಲವರು ಕಡಿಮೆ ಜ್ಞಾನವುಳ್ಳವರಾಗಿರ್ತಾರೆ, ಏನು ಈ ರೀತಿಯಾಗಿ ಏರುಪೇರುಗಳನ್ನು ಕಾಣುತ್ತೀವಿ, ಮೋಕ್ಷದಲ್ಲೂ ಕೂಡ ಹಾಗೆ ಇರುತ್ತದೆ ಅಂತ ಅರ್ಥ. ನಾನು ಶತಮಿತಿ ಶಬ್ದ ಬಹುತ್ವವಾಚಿ ಇತ್ಯುಕ್ತಂ ತತ್ರ ಕಿಂ ಪ್ರಮಾಣಂ. ಅಲ್ಲ, ನೀವು ಹಿಂದೆ ಶತಂ ಅಂದರೆ 100 ಅಂತ ಅಷ್ಟೇ ಮಾಡಬಾರ್ದು, ಬಹುತ್ವ ಅಂದರೆ ಹೆಚ್ಚಾಗಿ ಇರುತ್ತದೆ ಅಂತ ನೀವು ಹೇಳಿದ್ರಿ, ಅದಕ್ಕೇನು ಪ್ರಮಾಣ? ಹಾಗೆಂದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಶಬ್ದ ಶತಮಿತಿ. ಶತಂ ದಶಸಹಸ್ರಮಿತ್ಯೇನ, ನೋಡಿ ಅಲ್ಲಿ ಹೇಳ್ತಾರೆ,
ದಶತಃ ತಚ್ಚತಂ ದಶಶತಾನಿ ತತ್ಸಹಸ್ರಂ ತತ್ಸರ್ವಂ ಇತಿ ಶ್ರುತಿಂ ಅರ್ಥತಃ ಉಪಾದತ್ತೆ. ವೇದವೇ ಹೇಳ್ತಾ ಇದೆ ನೋಡಿ. ಶತ ಅಂದರೆ 10, ದಶಶತ, ದಶತಃ ತಚ್ಚತಂ, ದಶಶತಾನಿ ಅಂದರೆ 1000 ಅಂತ ಅರ್ಥ ಇಲ್ಲಿಗೆ ಬರ್ತದೆ. ಈ ರೀತಿಯಾಗಿ ಶತಶಬ್ದಕ್ಕೆ ಅನೇಕ ಅರ್ಥ ಇದೆ ಅಂತ, ಬಹುತ್ವ ಅಂತ ಒಟ್ಟು ಅರ್ಥ ಮಾಡಬೇಕು ಅಂತ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಿಂದ ವೇದ ಪ್ರಮಾಣ ಹೇಳಿರೋದ್ರಿಂದ ಶತಶಬ್ದಕ್ಕೆ ಬಹುತ್ವವಾಚಿತ್ವೇ ತಸ್ಮಾತ್ ಶತಮಿತಿ ಶಬ್ದ ನ ಹೀನವಚನ. ಅದರಿಂದ ಶತ ಅಂತ ಹೇಳಿದರೆ ಏನರ್ಥ? ಕಡಿಮೆ ಆಯಿತು ಅಂತ ನಾವು ತಿಳ್ಕೋಬಾರ್ದಷ್ಟೇ. ಶತ ಅಂತ ಪ್ರಯೋಗ ಮಾಡಿದ್ರಿಂದ ಹೆಚ್ಚಾದ ಗುಣಗಳಿದೆ ಅಂತ ನಾವು ತಿಳಿಯಬೇಕು ಅಂತ ಒಟ್ಟು. ಏವಂ ನರೋತ್ತಮ ಪರಾಸ್ತು ವಿಮುಕ್ತಿಯೋಗ್ಯಾಃ ಅನ್ಯೇ ಚ ಸಂಸ್ಕೃತಿಪರಾ ಅಸುರಾಸ್ತಮೋಗಾಃ ಏವಂ ಸದೈವ ನಿಯಮಃ ಕ್ವಚಿದನ್ಯಥಾ ನ ಯಾವನ್ನ ಪೂರ್ತಿರುತ ಸಂಸ್ಕೃತಿಗಾಃ ಸಮಸ್ತಾಃ. ಇನ್ನು ಜೀವರಲ್ಲಿ ತ್ರೈವಿಧ್ಯರು, 3 ವಿಧವಾದ ಜೀವರಾಶಿಗಳಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನರೋತ್ತಮಾಃ ಪರೇ ಅವಸಾನೆ ವರ್ತಮಾನಃ ಯೇಷಾಂ ಬ್ರಹ್ಮಾದೀನಾಂ. ಬ್ರಹ್ಮಾದಿ ದೇವತೆಗಳು, ಸಜ್ಜನರು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಮುಕ್ತಿಯೋಗ್ಯರು ಅಂತ ಒಂದು ಕ್ಯಾಟಗರಿ. ಇನ್ನು ಎರಡನೆಯದು ಮನುಷ್ಯ ಮಧ್ಯಮರು ಅಂತ ಯಾರಿದ್ದಾರೆ ಅವರು ಸಂಸ್ಕೃತಿ ಪರಾಹ, ಅಂದರೆ ನಿತ್ಯ ಸಂಸಾರಿನಃ, ನಿತ್ಯ ಸಂಸಾರದಲ್ಲಿ ಇರ್ತಾರೆ ಅಂತ ಅದು ಎರಡನೇ ಕ್ಯಾಟಗರಿ. ಮನುಷ್ಯ ಅಧಮರಿಂದ ಪ್ರಾರಂಭ ಮಾಡಿ ಕಲಿಪರ್ಯಂತ ಅಸುರರು ಅಂತ ಯಾರಿರ್ತಾರೆ ಅವರು ತಮೋಯೋಗ್ಯರು ಅಂತ 3 ಕ್ಯಾಟಗರಿ. ಇದು ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು, ಜೀವ ಸ್ವರೂಪದಲ್ಲೇ ಸಂಬಂಧಪಟ್ಟದ್ದು. ಇದು ಯಾರು ಮಾಡಿದ್ದಲ್ಲ, ಅದು ಬದಲಾಯಿಸೋದು ಇಲ್ಲ. ಅದು ಜೀವರ ಸ್ವಭಾವ ಹೇಗಿರುತ್ತದೋ ಅದು ಹಾಗೇ ಇರುತ್ತದೆ ಹಾಗೆ ಅಂತ. ಏವ ಮುಕ್ತ ರೀತಿಯ ಸದಾ ಅನಂತಕಾಲೇಶು ನಿಯಮ ಏವ. ಈ ನಿಯಮ ಅನಂತ ಕಾಲದವರೆಗೂ ಹೀಗೇ ಇರ್ತದೆ. ತ್ರಿವಿಧ ಜೀವರಾಶಿಗಳು ಇದ್ದೇ ಇರ್ತಾರೆ, ಬದಲಾವಣೆ ಆಗೋದಿಲ್ಲ ಅಂತ ಅರ್ಥ. ಕಸ್ಯಾಂ ಅವಸ್ಥಾಯಾಂ ಇತ್ಯಸ್ಯ ಉತ್ತರಾಂ ಸಮಸ್ತಾಃ ಸಂಸ್ಕೃತಿಗಾಃ ಮುಕ್ತ್ಯಾದಿ ಪ್ರಾಪ್ತೌ ಕುತಃ ವಿಳಂಬಃ ಇತ್ಯಸ್ಯ ಉತ್ತರಂ ಯಾವನ್ನ ಪೂರ್ತಿ. ಏವಂ ಸದೈವ ನಿಯಮ ಕ್ವಚಿದನ್ಯಥಾನ. ಇದನ್ನು ಬಿಟ್ಟು ಬೇರೆ ರೀತಿಯಾಗಿ ವ್ಯತ್ಯಾಸಾಂಬಾದೇ ಇಲ್ಲ. ತ್ರಿವಿಧ ಜೀವರಾಶಿಗಳು ಹೀಗೆ ಇರ್ತಾರೆ, ಸಂಸಾರ ಅವಸ್ಥೆಯಲ್ಲೂ ಸರಿ, ಲಿಂಗದೇಹ ಭಂಗ ಆದ ಮೇಲೂ ಸರಿ ಹಾಗೆ. ಯಾವನ್ನ ಪೂರ್ತಿ ಇರುತ್ತೆ. ಮತ್ತು ಎಲ್ಲರಿಗೂ ಮೋಕ್ಷ ಯಾಕೆ ಒಟ್ಟಿಗೆ ಆಗೋದಿಲ್ಲ, ಯಾಕೆ ವ್ಯತ್ಯಾಸ? ಹಾಗೆಂದ್ರೆ ಯಾವನ್ನ ಪೂರ್ತಿ, ಭಕ್ತಿ ಸಜ್ಜನರಿಗೆ, ಸಾತ್ವಿಕರಿಗೆ ಏನಾಗಬೇಕು? ಭಕ್ತಿ ಪೂರ್ಣ ಆಗಬೇಕು. ಎರಡನೇ ಕ್ಯಾಟಗರಿಯವರಿಗೆ ಭಕ್ತಿ ದ್ವೇಷ ಎರಡೂ ಇರುತ್ತದೆ, ಅದು ಕೂಡ ಪೂರ್ಣ ಆಗಬೇಕು. ಇನ್ನು ತಮೋಯೋಗ್ಯರಿಗೆ ದ್ವೇಷ ಅದು ಕೂಡ ಪೂರ್ಣ ಆಗಬೇಕು. ಸ್ವಲ್ಪ ಇರುತ್ತದೆ, ಅದು ಸ್ವಭಾವದ ತಕ್ಕಂತೆ ಅದು ಪೂರ್ಣವಾಗಿ ಅದು ಪರಿಣಮಿಸಬೇಕು. ಆಗ ಪರಮಾತ್ಮ ಅವರಿಗೆ ಲಿಂಗದೇಹ ಭಂಗ ಮಾಡಿ ಅವನ ಸಂಸಾರದಿಂದ ತೆಗೆದಾಕ್ತಾನೆ. ಅಲ್ಲಿ ತನಕ ಸಂಸ್ಕೃತಿಗಾಹ ಸಮಸ್ತಾಹ, ಅಲ್ಲಿ ತನಕ ಅವರು ಸಂಸಾರ ವ್ಯವಸ್ಥೆಯಲ್ಲೇ ಇರಬೇಕು. ಮುಕ್ತಿಯಾದಿ ಪ್ರಾಪ್ತಿ ನಾಸ್ತಿ, ಮುಕ್ತಿ ಮುಂತಾದವುಗಳು ಅಂದರೆ ಮೋಕ್ಷ, ನಿತ್ಯ ಸಂಸಾರ ಅಥವಾ ತಮಸ್ಸು ಅದು ಅವರಿಗೆ ಆಗೋದಿಲ್ಲ. ಯಾವನ್ನ ಪೂರ್ತಿ ಆಗುವ ತನಕ, ಸಾಧನೆ ಪಕ್ವ ಆಗುವ ತನಕ. ಸಾಧನೆ ಅಂದರೆ ಏನು? ಭಕ್ತಿಯೂ ಆಗಬಹುದು, ದ್ವೇಷವೂ ಆಗಿರ್ಬೋದು ಅಂತ ಒಟ್ಟು. ಪೂರ್ತಿಶ್ಚ ನೈವ ನಿಯಮಾತ್ ಭವಿತಾ ಹಿ ಯಸ್ಮಾತ್ ತಸ್ಮಾತ್ ಸಮಾಪ್ತಿಮಪಿ ಯಾಂತಿ ನ ಜೀವಸಂಘಾಃ ಆನಂತ್ಯಮೇವ ಗಣಶೋಸ್ತಿ ಯತೋ ಹಿ ತೇಷಾಂ ಇತ್ತಂ ತತಃ ಸಕಲಗಾಲಗತಃ ಪ್ರವೃತ್ತಿಃ. ಅಲ್ಲ, ಮತ್ತೆ ಒಟ್ಟಿಗೆ ಸಾಧನೆ ಮಾಡಿ ಒಟ್ಟಿಗೆ ಮೋಕ್ಷಾದಿಗಳನ್ನು ಕೊಡ್ಬೋದಲ್ಲ ಹಾಗೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಪೂರ್ತಿಶ್ಚ ನೈವ ನಿಯಮಾತ್. ಇದು ದೇವರ ನಿಯಮ, ಇದು ಈಶ್ವರನ ನಿಯಮ. ಏನಂತ? ಇಷ್ಟು ಕಾಲ, ಇಷ್ಟು ಸಾಧನೆ ಆದ ಮೇಲೆ, ಇಷ್ಟು ಭಕ್ತಿ ಮಾಡಿದ ಮೇಲೆ, ಇಷ್ಟು ವೇದೋಕ್ತ ಕರ್ಮಗಳನ್ನು ಮಾಡಿದ ಮೇಲೆ ಅವರಿಗೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಮತ್ತೆ ಇಷ್ಟು ಕಾಲ ಆದ ಮೇಲೆ ಅವರಿಗೆ ಮೋಕ್ಷ ಹಾಗೆ ಅಂತ. ಅಸ್ಮಿನ್ ಕಾಲೇ ಏವ ಜೀವಂ ಮುಕ್ತಂ ಕರಿಷ್ಯಾಮಿ ಇದು ಈಶ್ವರ ಸಂಕಲ್ಪ ನಿಮಿತ್ತಾತ್. ಪರಮಾತ್ಮನ ಸಂಕಲ್ಪ ಹಾಗೆ ಇದೆ.
ಇಷ್ಟು ಕಾಲ ಆದಮೇಲೆ ಅವರಿಗೆ ತಮಸ್ಸು, ಇಷ್ಟು ಕಾಲ ಆದಮೇಲೆ ಅವರಿಗೆ ನಿತ್ಯ ಸಂಸಾರಿಗಳಾಗ್ತಾರೆ, ಇಷ್ಟು ಕಾಲ ಆದಮೇಲೆ ಅವರು ಮೋಕ್ಷವನ್ನು ಹೊಂದುತ್ತಾರೆ ಅಂತ ಈಶ್ವರನ ನಿಯಮ ಇದೆ, ಸಂಕಲ್ಪ ಇದೆ. ಅದರಿಂದ ಎಲ್ಲರಿಗೂ ಒಟ್ಟಿಗೆ ಆಗಲಿ ಹಾಗೆ ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ. ತಸ್ಮಾತ್ ಸಮಾಪ್ತಿಮಪಿ ಯಾಂತಿನ ಜೀವಸಂಗಾಹ. ಅದರಿಂದ ಜೀವರ ಎಲ್ಲರೂ ಮೋಕ್ಷಕ್ಕೆ ಹೋದರು, ಎಲ್ಲರೂ ತಮಸ್ಸಿಗೆ ಹೋದರು, ಇನ್ಯಾರು ಜೀವರು ಇಲ್ಲವೇ ಇಲ್ಲ ಹಾಗೆ ಅಂತಲೂ ಹೇಳಿಕ್ಕೆ ಬರೋದಿಲ್ಲ. ಅನಂತ ಜೀವರಾಶಿಗಳು ಅವರಿಗೆ ಪರಮಾತ್ಮನ ಇಚ್ಛೆಯಂತೆ ಅವರನ್ನು ಸೃಷ್ಟಿಗೆ ತರ್ತಾನೆ, ಮೋಕ್ಷವನ್ನು ಕೊಡ್ತಾನೆ, ನಿತ್ಯ ಸಂಸಾರಿಗಳನ್ನಾಗಿ ಮಾಡ್ತಾನೆ, ತಮಸ್ಸಿಗೆ ಕಳಿಸ್ತಾನೆ. ಇದೆಲ್ಲವೂ ಪರಮಾತ್ಮನ ಇಚ್ಛೆಯಂತೆ ನಡೆಯತಕ್ಕದ್ದು ಅಂತ, ಪರಮಾತ್ಮನ ನಿಯಮ ಇದು ಹಾಗೆ ಅಂತ. ಅನಂತ್ಯಮೇವ ಗಣಶೋಸ್ತಿ. ಅನಂತ ಜೀವರಾಶಿಗಳ ಗಣ ಇದೆ, ಒಂದೊಂದು ಗಣದಲ್ಲೂ ಅನಂತ ಜೀವರಾಶಿಗಳು ಇದ್ದಾರೆ. ಅದರಿಂದ ಒಂದಾದ ಮೇಲೆ ಒಂದು ಬ್ರಹ್ಮಾಂಡ ಆದ ಮೇಲೆ ಒಂದಿಷ್ಟು ಜೀವರಾಶಿಗಳು ಲಿಂಗದೇಹ ಭಂಗ ಮಾಡಿಕೊಂಡು ಹೋಗ್ತಾರೆ, ಮತ್ತೆ ಇನ್ನಷ್ಟು ಜೀವರಾಶಿಗಳು ಬರ್ತಾರೆ, ಮತ್ತೆ ಬ್ರಹ್ಮಾಂಡ ಸೃಷ್ಟವಾಗುತ್ತದೆ, ಮತ್ತೆ ಲಿಂಗದೇಹ ಭಂಗ ಮಾಡಿಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಕ್ರಮ ಇದು. ಸಕಲ ಕಾಲಗತ ಪ್ರವೃತ್ತಿ, ಪ್ರವಾಹದಂತೆ ಒಂದಾದ ಮೇಲೆ ಒಂದು ಬ್ರಹ್ಮಾಂಡಗಳ ಸೃಷ್ಟಿ, ಜೀವರ ಉಪಸ್ಥಿತಿ ಇದ್ದೇ ಇರುತ್ತದೆ ಹಾಗೆ ಅಂತ. ಏತೈಃ ಸುರಾದಿಭಿರತಿ ಪ್ರತಿಭಾದಿಯುಕ್ತೈಃ ಯುಕ್ತೈಃ ಸಹೈವ ಸತತಂ ಪ್ರವಿಚಿಂತಯದ್ಭಿಃ ಪೂರ್ತ್ಯೇರಚಿಂತ್ಯ ಮಹಿಮಃ ಪರಮಃ ಪರಾತ್ಮ ನಾರಾಯಣೋಸ್ಯ ಗುಣವಿಸ್ತೃತಿರನ್ಯಗಾಕ್ವ. ಈ ರೀತಿಯಾಗಿ ತಾರತಮ್ಯಯುಕ್ತಾನಾಂ ಅಶೇಷ ಜೀವಾನಾಂ ಸ್ವಸ್ವ ಉತ್ತಮದ್ವಾರ ಭಗವತ್ ಪ್ರತಿಬಿಂಬತ್ವೇನ ತದಧೀನತ್ವಾತ್. ಯಾವ ಕಾರಣದಿಂದ ಜೀವರಲ್ಲಿ ತಾರತಮ್ಯ ಇದೆ, ಅವರವರು ತಮ್ಮ ತಮ್ಮ ಉತ್ತಮರಿಂದ ಕಡಿಮೆ ಗುಣವುಳ್ಳವರು, ಉತ್ತಮರಲ್ಲಿ ಗುಣ ಜಾಸ್ತಿ, ಎಲ್ಲರೂ ಕೂಡ ಅಲ್ಟಿಮೇಟಾಗಿ ಪರಮಾತ್ಮನೇ ಬಿಂಬನಾಗಿ ಇರ್ತಾನೆ. ಅದರಿಂದ ಎಲ್ಲರೂ ಕೂಡ ಪರಮಾತ್ಮನ ಅಧೀನದಲ್ಲೇ ಇದ್ದಾರೆ ಹಾಗೆ ಅಂತ ಪರಮಾತ್ಮನೇ ಸರ್ವೋತ್ತಮ ಅಂತ ಇದರಿಂದ ನಮಗೆ ಸ್ಪಷ್ಟ ಆಗ್ತಾ ಇದೆ. ಸರ್ವೋತ್ತಮತ್ವಾದಿಕಂ ಯುಕ್ತಂ ಇತಿ ಉಪಪಾದ್ಯ ಉಪಸಂಹರತಿ ಶ್ಲೋಕದ್ವಯೇನ. ಏತೈಹಿ, ಈ ರೀತಿಯಾಗಿ ಅಪ್ರತಿಭಾದಿ ಗುಣಯುಕ್ತೈ, ಯಾರಲ್ಲೂ ಇಲ್ಲದೇ ಇರುವ ಗುಣ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಸ್ವಾಮಿ ಸಹೈವ ಮಿಲಿತೈ ಸತತಂ ಪ್ರವಿಚಿಂತೆಯದ್ಭಿ. ಬ್ರಹ್ಮಾದಿ ದೇವತೆಗಳು ಚಿಂತನೆ ಮಾಡಿದರೂ ಕೂಡ ದೇವರ ಗುಣಗಳನ್ನು ಗಣನೆ ಮಾಡಲಿಕ್ಕೆ ಬರೋದಿಲ್ಲ. ಎಷ್ಟು ಗುಣಗಳಿದೆ ಅಂತ ಲಕ್ಷ್ಮೀದೇವಿಯಿಂದ ಸಹಿತವಾಗಿ ಯಾರಿಗೂ ಕೂಡ ಗಣನೆ ಮಾಡಲಿಕ್ಕೆ ಬರೋದಿಲ್ಲ. ಇಷ್ಟು ಗುಣಗಳಿದೆ ದೇವರಿಗೆ ಅಂತ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಅಚಿಂತ್ಯ ಮಹಿಮಾ ಸ್ವಾಮಿ, ಅಚಿಂತ್ಯ ಮಹಿಮಾ. ಅದರಿಂದ ಅತಯೇವ ಪರಮಃ, ಅದರಿಂದಲೇ ಪರಮಾತ್ಮ ಸರ್ವೋತ್ತಮ ಅಂತ. ಲಕ್ಷ್ಮೀ ಬ್ರಹ್ಮ ರುದ್ರಾದಿ ದೇವತೆಗಳಿಂದಲೂ ಕೂಡ ಪರಮಾತ್ಮನಲ್ಲಿ ಎಷ್ಟು ಗುಣ ಇದೆ ಅಂತ ತಿಳ್ಕೊಳ್ಳಿಕ್ಕಾಗಲ್ಲ. ಅವರ ಸ್ವಭಾವದಲ್ಲಿ ಗುಣಗಳ ಕಡಿಮೆಯಾಗಿದೆ ಮತ್ತು ಅವರೆಲ್ಲ ಪ್ರತಿಬಿಂಬರಾಗಿದ್ದಾರೆ. ಪರಮಾತ್ಮನ ಪರಂಪರೆಯ ಪರಮಾತ್ಮನೇ ಬಿಂಬನಾಗಿದ್ದಾನೆ. ಅದರಿಂದ ಎಲ್ಲರೂ ಕೂಡ ದೇವರ ವಶದಲ್ಲಿದ್ದಾರೆ. ಅದರಿಂದ ಪರಮಾತ್ಮನೇ ಉತ್ಕೃಷ್ಟ ಪರಮಃ ಅಂತ. ಪರಮಾತ್ಮ ಪರೇಶಾಂ ಬ್ರಹ್ಮಾದೀನಾಂ ಆತ್ಮ ಸ್ವಾಮಿ. ಬ್ರಹ್ಮಾದಿ ಎಲ್ಲರಿಗೂ ಕೂಡ ಪರಮಾತ್ಮ ಸ್ವಾಮಿಯಾದ ಆಗಿದ್ದಾನೆ. ಅಂಥ ನಾರಾಯಣನ ಗುಣ ವಿಸ್ತೃತಿ, ಇಂಥ ಗುಣಪೂರ್ಣನಾದ ಪರಮಾತ್ಮ, ಅಂಥ ಗುಣಪೂರ್ಣತ್ವ ಬೇರೆ ಯಾವ ಜೀವರಲ್ಲಿ ತಾನೇ ಬರಲಿಕ್ಕೆ ಸಾಧ್ಯ? ಅಂತಹ ಗುಣಗಳು ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಯಾರಲ್ಲೂ ಕೂಡ ಇಲ್ಲ. ಏತಾದೃಶಿ ಗುಣಪೂರ್ಣತಾ ಅನ್ಯಗತ ನ ಭವತ್ಯೇವ. ಬೇರೆಯವರಲ್ಲಿ ಇಂಥ ಗುಣಗಳು, ಕ್ವಾಲಿಟೀಸ್, ವ್ಯಾಲ್ಯೂಸ್ ಅದು ದೇವರಲ್ಲೇ ಇದೆ. ದೇವರನ್ನು ಬಿಟ್ಟು ಯಾವುದರಲ್ಲೂ ಕೂಡ ಇಂಥ ಒಂದು ಸುಪ್ರೀಂ ಕ್ವಾಲಿಟೀಸ್ ಅದು ಇಲ್ಲವೇ ಇಲ್ಲ. ಅದರಿಂದ ದೇವರಲ್ಲಿ ಇಷ್ಟು ಅಚಿಂತ್ಯ ಮಹಿಮೆ ಯಾಕಿದೆ ಹಾಗೆಂದರೆ ಅವನು ಪೂರ್ಣನಾದವ ಅಂತ ಅರ್ಥ. ಅವನು ಪೂರ್ಣತ್ವಾತ್, ಅವನು ಪೂರ್ತೇಹೇ ಇತಿ, ಅಂದರೆ ಪೂರ್ಣನಾಗಿರುವುದರಿಂದ ದೇಶಕಾಲ ಗುಣದಿಂದ ಅವನು ಪೂರ್ಣನಾಗಿದ್ದಾನೆ. ಅದರಿಂದ ಅವನನ್ನು ಯಾರೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜೀವರು ಕೂಡ ಅವರಲ್ಲಿ ಲಿಮಿಟೇಷನ್ಸ್ ಇದೆ, ಅವರ ಸ್ವಭಾವಕ್ಕೆ ತಕ್ಕಂತೆ ಅವರಲ್ಲಿ ಗುಣಗಳು ಕಡಿಮೆ ಇದೆ ಅಂತ. ಎರಡು ಕಾರಣ. ಉಳಿದ ಜೀವರಾಶಿಗಳಲ್ಲಿ ಯೋಗ್ಯತೆಯಲ್ಲೇ ಕಡಿಮೆ ಇದೆ, ಪರಮಾತ್ಮನಲ್ಲಿ ಸ್ವರೂಪತಃ ಗುಣಪೂರ್ಣನಾಗಿದ್ದಾನೆ. ಅದರಿಂದ ಪರಮಾತ್ಮನೇ ಸರ್ವೋತ್ಕೃಷ್ಟ ಆಗಿದ್ದಾನೆ ಅಂತ, ಅನಂತ ಮಹಿಮೆಯಿಂದ ಕೂಡಿದವನಾಗಿದ್ದಾನೆ ಅಂತ ಒಟ್ಟು ವಿಚಾರ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೆ ಪರಮಸುಹೃತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.